ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾವ ಕುರಿತಾಗಿರುತ್ತೆ ಅಂದರೆ, ನಿಮ್ಮ ಒಂದು ಡೌಟ್ ಏನಿದೆ ಒಬ್ಬ ವ್ಯಕ್ತಿ ಬಗ್ಗೆ, ಆ ಒಂದು ಡೌಟ್ ಇದೆ ಅಲ್ಲ, ಈ ವಿಡಿಯೋನಲ್ಲಿ ಪರಿಹಾರ ಆಗುತ್ತೆ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಅವ್ರ ಇಂಟೆನ್ಷನ್ಸ್ ಏನಾಗಿದೆ, ಹಾಗೂ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿರೋದ್ರಿಂದ ನಿಮ್ಮ ಬದುಕು ಹೇಗಿರುತ್ತೆ ಅನ್ನುವ ವಿಷಯವಾಗಿ ಟ್ಯಾರೋ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಆ ವ್ಯಕ್ತಿ ಯಾರೇ ಆಗಿರಬಹುದು, ಅವ್ರು ನಿಮಗೆ ಫ್ರೆಂಡ್ ಆಗಿರಬಹುದು ಅಥವಾ ಗೊತ್ತಿರುವ ಇತ್ತೀಚಿನ ಪರಿಚಯ ಆದರೂ ಆಗಿರಬಹುದು, ಹೂ ಎವರ್ ದಿಸ್ ಪರ್ಸನ್ ಇಸ್. ಆ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಏನಿದೆ, ಹಾಗೂ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಹೌ ಇಸ್ ದಿಸ್ ಪರ್ಸನ್ಸ್ ಎನರ್ಜಿ ಅಂತ ಈ ಒಂದು ವಿಡಿಯೋನಲ್ಲಿ ನಿಮಗೆ ಖಂಡಿತವಾಗ್ಲೂ ಕ್ಲಾರಿಫಿಕೇಷನ್ ಸಿಗುತ್ತೆ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಕಡೆಗೆ ಏನಾಗಿದೆ ಅಂತ ಹೇಳ್ತಾ ಹೋಗ್ತೀನಿ. ನಾನು ಇಲ್ಲಿ 2 ಕಾರ್ಡ್ ಪೈಲ್ನ ತೋರಿಸ್ತಿದ್ದೀನಿ. ಓಕೆ, ಮೊದಲನೆಯದು ಹಾಗೂ ಇದು 2ನೇ ಕಾರ್ಡ್ ಪೈಲ್. ಓಕೆ, 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ಯು ಸೆಲೆಕ್ಟೆಡ್. ಈಗ ನಾನು ಮೊದಲನೆಯದು ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಯು ವಿಲ್ ಗೆಟ್ ಅ ಲಾಟ್ ಆಫ್ ಕ್ಲಾರಿಫಿಕೇಷನ್. ಈ ವ್ಯಕ್ತಿನ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಅವರು ಏನು ಮನಸ್ಥಿತಿಲಿದ್ದಾರೆ ನಿಮ್ಮ ಕಡೆಗೆ ಅಂತ ಕೂಡ ಹೇಳ್ತಾ ಬರ್ತೀನಿ. 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ತುಂಬ ಸ್ಲೋ ಆಗಿ ಹೋಗುತ್ತೆ. ನೀವು ಜಾಸ್ತಿ ಫೋರ್ಸ್ ಮಾಡುವ ಅವಶ್ಯಕತೆ ಇಲ್ಲ. ಆ್ಯಂಡ್ ಐ ಆಮ್ ಸೀಯಿಂಗ್ ಗ್ರೋತ್ ಆಲ್ಸೋ. ಗ್ರೋತ್ ನೋಡ್ತಾ ಇದ್ದೀನಿ ಆಗಲೇ. ಜಸ್ಟಿಸ್ ಬರ್ತಾ ಇದೆ ಆ್ಯಂಡ್ ದಿಸ್ ಇಸ್ ಅ ಮೇಜರ್ ಆರ್ಕನ ಕಾರ್ಡ್. ಆಫ್ಟರ್ ದ್ಯಾಟ್ 8 ಆಫ್ ವಾಂಡ್ಸ್, ಪಾಸಿಟಿವ್ ಫೋರ್ಸ್, ಬಿಕಾಸ್ ಈ ವ್ಯಕ್ತಿಗೆ ನಿಮ್ಮ ಕಡೆಗೆ ಬಹಳ ಇಂಟ್ರೆಸ್ಟ್ ಇದೆ, ನಿಮ್ಮ ಜೊತೆ ಇರೋದಕ್ಕೆ ಇಂಟ್ರೆಸ್ಟ್ ಇದೆ. ಅವ್ರ ಲೈಫ್ನ ನಿಮ್ಮ ಲೈಫ್ ಜೊತೆಗೆ ನೋಡ್ತಾ ಇದ್ದಾರೆ. ಬೆಳಿಬೇಕು, ಚೆನ್ನಾಗಿರಬೇಕು ಅನ್ನೋ ಆಸೆ ಕನಸುಗಳನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ನಿಮ್ಮ ಅವರ ರಿಲೇಷನ್ಶಿಪ್ ಏನೇ ಆಗಿರಬಹುದು, ನೀವಿಬ್ಬರೂ ಕೂಡ ತುಂಬ ಚೆನ್ನಾಗಿರ್ತೀರಾ. ಆ್ಯಂಡ್ ಬೋತ್ ಆರ್ ಎಕ್ಸ್ಚೇಂಜಿಂಗ್ ಪಾಸಿಟಿವ್ ಎನರ್ಜಿ. ನೀವು ಅದೇ ರೀತಿಯಾದ ಒಂದು ಮನಸ್ಥಿತಿಲಿದ್ದೀರಾ, ಹಾಗೂ ಲೈಕ್ ಒಂದೇ ಸೇಮ್ ವೇವ್ ಲೆಂತ್ ಅಂತ ಹೇಳ್ತೀವಿ, ಸಿಮಿಲ್ಯಾರಿಟೀಸ್ ಇದೆ. ಹಾಗೂ ಇವರು ನಿಮ್ಮ ಲೈಫ್ನಲ್ಲಿರೋದ್ರಿಂದ ನೀವು ಬಹಳಷ್ಟು ಕಲಿತೀರಾ, ಅವರು ಹಾಗೆ ನಿಮ್ಮಿಂದ ಕಲಿಯುವಂಥದ್ದಿದೆ. ಸೊ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಸೇಫ್ ಫಾರ್ ಯು. ಓಕೆ, ಈ ವ್ಯಕ್ತಿಯಿಂದ ನಿಮಗೆ ಯಾವುದೇ ರೀತಿಯಾದ ಕೆಡಕ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ. ಹಾಗೂ ಇವರ ಮನಸ್ಥಿತಿ ಏನು ನೆಗೆಟಿವ್ ಆಗಿಲ್ಲ ನಿಮ್ಮ ಕಡೆಗೆ. ಸೊ ನೀವು ಇವ್ರನ್ನ ನಂಬಬಹುದು. ಟ್ರಸ್ಟ್ ವರ್ದಿ ಪರ್ಸನ್ ಆಗಿದ್ದಾರೆ ಇವರು. ಹಾಗೂ ನಾನು ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜಿ ಈ ಒಂದು ರೀಡಿಂಗ್ನಲ್ಲಿ ನೋಡ್ತಾ ಇಲ್ಲ. ಸೊ ಎಸ್, ಇವರ ಜೊತೆ ನೀವು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬಹುದು. ಯಾಕೆಂದರೆ ನಾನು ನೀವು ಗಾಬರಿ ಪಡ್ಕೊಳ್ಳುವಂಥದ್ದು, ಆ್ಯಂಗ್ಸೈಟಿ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ಯಾರು ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ಚೆಕ್ ಮಾಡಿ ಹೇಳ್ತೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ, ಇವರ ಮನಸ್ಥಿತಿ ಏನಾಗಿದೆ ನಿಮ್ಮ ಕಡೆಗೆ, ವಾಟ್ ಆರ್ ದಿಸ್ ಪರ್ಸನ್ಸ್ ಇಂಟೆನ್ಷನ್ ಅಂತ ಈ ಕೂಡಲೇ ನಿಮಗೆ ರೀಡಿಂಗ್ನಲ್ಲಿ ಹೇಳ್ತಾ ಬರ್ತೀನಿ. ಲೆಟ್ಸ್ ಸಿ ನಿಮ್ಗೇನು ಬರುತ್ತೆ ಅಂತ. ಸನ್ ಬರ್ತಾ ಇದೆ. ಅದಾದ ನಂತರ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಇಮೋಷನ್ಸ್ ಭರಿತವಾಗಿದೆ ಈ ಒಂದು ರಿಲೇಷನ್ಶಿಪ್, ಇಮೋಷನ್ಸ್ ಕೂಡಿದೆ ಈ ರಿಲೇಷನ್ಶಿಪ್ನಲ್ಲಿ. ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅಗೇನ್ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಪ್ರೋಗ್ರೆಷನ್. ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಮೂಮೆಂಟ್ ಇರುತ್ತೆ. ಓ ವಾವ್. ಪ್ರೊಫೆಷ್ನಲಿ ನಿಮಗೆ ಈ ವ್ಯಕ್ತಿಯಿಂದ ಅಂದರೆ ಕೆಲಸ ಕಾರ್ಯಗಳಲ್ಲಿ, ಹಾಗೂ ನೀವೇನಾದರೂ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ವ್ಯಕ್ತಿ ಜೊತೆ ಮಾಡಬಹುದು. ಪಾರ್ಟ್ನರ್ಶಿಪ್ ಮಾಡ್ಕೋಬಹುದು. ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ, ಈ ವ್ಯಕ್ತಿ ಜೊತೆ ಮಾಡಬಹುದು. ಇಬ್ಬರು ಕೂಡ ಒಬ್ರಿಗೊಬ್ಬರು ಬೆಂಬಲ ಇಟ್ಕೊಂಡು, ಅಂದರೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತೀರಾ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಒಂದು ಕ್ವೀನ್ ಬರ್ತಾ ಇದೆ ಮತ್ತು ಇನ್ನೊಂದು ಕಿಂಗ್ ಬರ್ತಾ ಇದೆ. ಆ್ಯಂಡ್ ದಟ್ ಈಸ್ ಅ ವೆರಿ ಕ್ಲಿಯರ್ ಇಂಡಿಕೇಶನ್. ನಿಮ್ಮಿಂದ ನಿಮ್ಮಲ್ಲಿರುವಂಥ ಕಾಂಟ್ಯಾಕ್ಟ್ಸಿಂದ, ನಿಮ್ಮಲ್ಲಿರುವಂಥ ಸ್ಕಿಲ್ ಸೆಟ್ಟಿಂದ ಅವ್ರಿಗೂ ಉಪಯೋಗ ಆಗುತ್ತೆ, ಹಾಗೆ ನಿಮಗೂ ಅದೇ ರೀತಿಯಾದ ಉಪಯೋಗ ಸಿಗುತ್ತೆ ಅಂತ ಹೇಳ್ಬೋದು.
ನೀವೇನಾದರೂ ಈ ಒಂದು ವ್ಯಕ್ತಿ ಜೊತೆ ಆ್ಯಸ್ ಐ ಟೋಲ್ಡ್ ಬಿಸ್ನೆಸ್ ಅಥವಾ ಕೆಲಸ ಕಾರ್ಯ ಅಥವಾ ಹಣಕಾಸಿನ ವಿಷಯವಾಗಿ ವ್ಯವಹಾರ ಮಾಡಬೇಕು ಅಂತ ಇದ್ದೀರಾ ಅಂದರೆ ಮಾಡಬಹುದು. ಹಾಗೂ ಈ ವ್ಯಕ್ತಿಯನ್ನು ನಂಬಬಹುದು ಕೂಡ. ನಾನು ಯಾವುದೇ ರೀತಿಯಾದ ನೆಗೆಟಿವ್ ಇಂಟೆನ್ಷನ್ಸ್ ನೋಡ್ತಾ ಇಲ್ಲ. ಯಾವುದೇ ರೀತಿಯಾದ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಹಾಗೂ ಇವರ ಉದ್ದೇಶ ಅವ್ರಿಗೂ ನನಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದೇ ಆಗಿದೆ. ಹಾಗೆ ನಿಮ್ಮ ಉದ್ದೇಶ ಕೂಡ ಲೈಕ್ ಇಟ್ಸ್ ದ ಸೇಮ್ ನಾನು ಹೇಳ್ತಾ ಇರುವಂಥದ್ದು. ಅಂದರೆ ನನಗೂ ಉಪಯೋಗ ಇದೆ, ನಾನು ಬೆಳಿಬೋದು ಅಂತ ನಿಮ್ಮ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ. ಹಾಗೆ ಅವರು ಅದೇ ರೀತಿಯಾದ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ. ಬಿಕಾಸ್ ನೀವಿಬ್ಬರೂ ಕೂಡ ತುಂಬ ಸ್ಟ್ರಾಂಗ್ ಆ್ಯಂಡ್ ಕೇಪಬಲ್ ಇದ್ದೀರಾ. ನೀವಿಬ್ಬರೂ ಕೂಡ ಲೀಡರ್ಶಿಪ್ ಕ್ವಾಲಿಟೀಸ್ನ ಹೊಂದಿದ್ದೀರಾ. ಅದರಿಂದನೇ ಯು ಬೋತ್ ಆರ್ ಅಟ್ರ್ಯಾಕ್ಟಿಂಗ್ ಈಚ್ ಅದರ್ ಅಂತ ಹೇಳ್ಬೋದು. ಸೊ ಎಸ್, ಈ ವ್ಯಕ್ತಿಯಿಂದ ನಿಮ್ಮ ಲೈಫ್ ಅದ್ಭುತವಾಗಿರುತ್ತೆ. ಇವರ ಕಾಂಟ್ಯಾಕ್ಟಿಂದ ನೀವು ತುಂಬ ಬೆಳಿತೀರಾ. ಆದರೆ ನೀವು ಅದೇ ರೀತಿಯಾದ ಎನರ್ಜಿನ ಆ ವ್ಯಕ್ತಿಗೆ ಪಾಸ್ ಮಾಡಬೇಕು ಅಂತ ಹೇಳ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.